ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ಶುರು ಮಾಡಿ ಇವತ್ತಿಗೆ 20 ದಿನಗಳು ಕಳೆದಿದೆ. ದಾಳಿಗಳು 21ನೇ ಶತಮಾನದಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಅತ್ಯಂತ ಭೀಕರವಾದ ಅಸುರಕ್ಷತೆ, ಅರಾಜಕತೆ ಹಾಗೂ ಮಾನವ ಸಂಕಷ್ಟವನ್ನು ತಂದೊಡ್ಡಿದೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿ ನಿರ್ಬಂಧದಿಂದಾಗಿ ಯುದ್ಧದ ಪರಿಣಾಮ ಜಾಗತಿಕ ಆರ್ಥಿಕತೆಗೂ ಹೊಡೆತವನ್ನು ಕೊಟ್ಟಿದೆ. ಭಾರತವೂ ಸೇರಿದಂತೆ ಹಲವಾರು ರಾಜ್ಯಗಳು ಇಂಧನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಈ ನಡುವೆ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಅವರನ್ನ ಅಮೆರಿಕ ಇಸ್ರೇಲ್ ಹತ್ಯೆಗೈದಿದ್ದು ಯುದ್ಧದ ತೀವ್ರತೆ ಮತ್ತಷ್ಟು ಉಲ್ಬಣಗೊಂಡಿದೆ. ಅಮೆರಿಕದ ಸೇನಾ ನೆಲೆ ಇರುವಂತಹ ಕತಾರ್ ಮೇಲೆ ಇರಾನ್ ಬೃಹತ್ ದಾಳಿಯನ್ನು ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಇಷ್ಟೆಲ್ಲ ಸಂಘರ್ಷ ಬಿಕ್ಕಟ್ಟು ನಡೀತಾ ಇದ್ರೂ ಸಹ ಯುದ್ಧಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಚೀನಾ ದೂರನೇ ಉಳಿದಿದೆ. ಅಂತರ ಕಾಯ್ದುಕೊಳ್ಳೋ ನೀತಿಯನ್ನ ಅನುಸರಿಸ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ಕೆಲ ವರ್ಷಗಳಲ್ಲಿ ಚೀನಾ ಇರಾನ್ ಸಂಬಂಧ ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ. ರಕ್ಷಣೆ, ಇಂಧನ, ದೂರಸಂಪರ್ಕ ಹಾಗೂ ಕಣ್ಗಾವಲು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಹೆಚ್ಚಾಗೇ ಇದೆ. ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ. 2021ರಲ್ಲಿ ಉಭಯ ರಾಷ್ಟ್ರಗಳು ಸಹಿ ಮಾಡಿದ $400 ಬಿಲಿಯನ್ ಮೌಲ್ಯದ 25 ವರ್ಷಗಳ ವ್ಯೂಹಾತ್ಮಕ ಸಹಕಾರ ಒಪ್ಪಂದ ಈ ಸಂಬಂಧ ಗಟ್ಟಿಗೊಳ್ಳೋಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ. ಗಮನಾರ್ಹವಾಗಿ ಇರಾನ್ ಜೊತೆಗಿನ ಸಂಬಂಧದಲ್ಲಿ ಚೀನಾ 3 ಕಾರ್ಯತಂತ್ರಗಳನ್ನು ಒಳಗೊಂಡಿದೆ. ಒಂದು, ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಅಧಿಪತ್ಯವನ್ನು ಕೊನೆಗೊಳಿಸುವಂತಹ ಪ್ರಯತ್ನದಲ್ಲಿ ಇರಾನನ್ನ ಬೃಹತ್ ಶಕ್ತಿಯಾಗಿ ಚೀನಾ ನೋಡ್ತಾ ಇದೆ. ಎರಡನೇದು, ಇರಾನ್ನಿಂದ ನಿರಂತರವಾಗಿ ಮತ್ತು ರಿಯಾಯಿತಿ ದರದಲ್ಲಿ ತೈಲ ಪೂರೈಕೆ ಪಡೆಯೋದು ಚೀನಾದ ಗುರಿಯಾಗಿದೆ. ಇನ್ನು ಮೂರನೇದು, ತನ್ನ ಭೌಗೋಳಿಕ ಸ್ಥಾನದಿಂದಾಗಿ ಇರಾನ್ ಮಧ್ಯ ಏಷ್ಯಾದ ಮೂಲಕ ಚೀನಾವನ್ನ ಟರ್ಕಿ ಮತ್ತು ಯುರೋಪಿಯನ್ ಯೂನಿಯನ್ಗೆ ಸಂಪರ್ಕಿಸುವ ಹೆಬ್ಬಾಗಿಲಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಮಧ್ಯಪ್ರಾಚ್ಯ ಮತ್ತು ಯುರೋಪ್ನೊಂದಿಗೆ ಚೀನಾದ ಸಂಬಂಧ ಬೆಳೆಯೋಕೆ ಪ್ರಮುಖ ನೆಲೆಯಾಗಿರುವಂಥ ಇರಾನ್ ಈಗ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಸಿಲುಕಿರೋದು. ಆದರೂ ಈ ಯುದ್ಧದಲ್ಲಿ ಇರಾನ್ಗೆ ಮಿಲಿಟರಿ ನೆರವು ನೀಡೋಕೆ ಚೀನಾ ಮುಂದಾಗಿಲ್ಲ. ಬದಲಾಗಿ ಅಂತರ ಕಾಯ್ದುಕೊಳ್ಳುವಂಥ ತಂತ್ರವನ್ನ ಅಳವಡಿಸಿಕೊಂಡಿದೆ. ಕೇವಲ ಯುದ್ಧವನ್ನ ಖಂಡಿಸುವಂಥ ಹೇಳಿಕೆಗಳನ್ನಷ್ಟೇ ಕೊಟ್ಟಿದೆ. ಚೀನಾದ ಈ ರಾಜತಾಂತ್ರಿಕ ಹೇಳಿಕೆಗಳನ್ನ ಕೆಲವು ಅಂತಾರಾಷ್ಟ್ರೀಯ ತಜ್ಞರು ಉಭಯ ದೇಶಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳೋ ತಂತ್ರ ಅಂತ ಬಣ್ಣಿಸಿದ್ದಾರೆ. ಆದಾಗ್ಯೂ ಅಮೆರಿಕದ ತಜ್ಞರು ಚೀನಾಗೆ ಅಮೆರಿಕವನ್ನ ಮಿಲಿಟರಿಯಾಗಿ ಎದುರಿಸೋ ಇಚ್ಛಾಶಕ್ತಿ ಮತ್ತು ಸಾಮರ್ಥ್ಯದ ಕೊರತೆ ಇದೆ ಅಂತ ವ್ಯಂಗ್ಯಾತ್ಮಕ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಈ ಎರಡೂ ವಿಶ್ಲೇಷಣೆಗಳಲ್ಲಿಯೂ ಸಹ ವಸ್ತುನಿಷ್ಠತೆಯ ಕೊರತೆ ಇದೆ. ಚೀನಾದ ಇರಾನ್ ನೀತಿಯನ್ನ ಅದರ ಪ್ರಮುಖ ವಿದೇಶಾಂಗ ಆದ್ಯತೆಗಳ ಚೌಕಟ್ಟಿನಲ್ಲಿ ಪರಿಶೀಲಿಸಬೇಕಾಗತ್ತೆ ಅಂತ ವಿಶ್ಲೇಷಕ ಸುಮಿತ್ ಕುಮಾರ್ ಹೇಳ್ತಾರೆ. ಚೀನಾದ ಕ್ಸಿ ಜಿನ್ಪಿಂಗ್ ಸರ್ಕಾರದ ಪ್ರಮುಖ ಆದ್ಯತೆ ತೈವಾನನ್ನ ಚೀನಾದ ಜೊತೆಗೆ ವಿಲೀನಗೊಳಿಸೋದು. ತೈವಾನ್ ಸ್ವಾತಂತ್ರ್ಯಕ್ಕಾಗಿ ನಡೀತಾ ಇರುವಂತಹ ಪ್ರಯತ್ನಗಳು ತಾರಕಕ್ಕೇರಿರುವಂತಹ ಈ ಸಮಯದಲ್ಲಿ ಇರಾನ್ ಯುದ್ಧದಲ್ಲಿ ತನ್ನ ಸಂಪನ್ಮೂಲ ಮತ್ತು ಸಮಯವನ್ನ ವ್ಯರ್ಥ ಮಾಡೋ ಬದಲು ಪೂರ್ವ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನ ಬಲಪಡಿಸೋದು ಚೀನಾಗೆ ಹೆಚ್ಚು ಮುಖ್ಯ ಆಗಿದೆ. ಜೊತೆಗೆ ಇದೇ ಸಮಯದಲ್ಲಿ ಅಮೆರಿಕದ ಪಡೆಗಳಿಂದ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಬಂಧನ ಮತ್ತು ಇರಾನ್ ಮೇಲಿನ ದಾಳಿಯನ್ನ ಚೀನಾದ ಕಾರ್ಯತಂತ್ರದ ತಜ್ಞರು ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳೋಕೆ ಒಂದು ಕೇಸ್ ಸ್ಟಡಿಯಾಗಿ ಬಳಸ್ತಿದ್ದಾರೆ. ಇದು ತೈವಾನ್ ವಿರುದ್ಧದ ಸಂಭವನೀಯ ಮಿಲಿಟರಿ ಕಾರ್ಯಾಚರಣೆಯ ಮೇಲೆ ಪ್ರಭಾವ ಬೀರಬಹುದು ಅಂತ ಸಹ ಅವ್ರು ಹೇಳ್ತಾರೆ. ಇರಾನ್ಗೆ ಅಚಲವಾದ ಮಿಲಿಟರಿ ಬೆಂಬಲ ನೀಡೋ ಮೂಲಕ ತನ್ನ ಹಿತ್ತಲಲ್ಲೇ ಅಮೆರಿಕದ ಪಡೆಗಳ ಜಮಾವಣೆಗೆ ಅವಕಾಶ ನೀಡೋಕೆ ಚೀನಾ ಸಿದ್ಧ ಇಲ್ಲ. ಕುತೂಹಲಕಾರಿ ಸಂಗತಿ ಅಂತಂದ್ರೆ ತೈವಾನ್ಗೆ ನೀಡಬೇಕಾಗಿದ್ದಂಥ ಬಹುಕೋಟಿ ಡಾಲರ್ ಶಸ್ತ್ರಾಸ್ತ್ರ ಮಾರಾಟವನ್ನ ಅಮೆರಿಕ ವಿಳಂಬ ಮಾಡ್ತಾ ಇದೆ ಅಂತ ಸಹ ವರದಿಯಾಗಿದೆ. ಈ ಬೆನ್ನಲ್ಲೇ ಫೆಬ್ರವರಿಯಲ್ಲಿ ಚೀನಾ ತೈವಾನ್ ಸುತ್ತಮುತ್ತಲಿನ ತನ್ನ ಮಿಲಿಟರಿ ವಿಮಾನ ಮತ್ತು ಡ್ರೋನ್ ಕಾರ್ಯಾಚರಣೆಗಳನ್ನ ಕಡಿಮೆ ಮಾಡಿದೆ. ಇದೆಲ್ಲವೂ ಸಹ ಮಾರ್ಚ್ ಅಂತ್ಯದಲ್ಲಿ ನಡೆಯಲಿರುವಂತಹ ಡೊನಾಲ್ಡ್ ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್ ನಡುವಿನ ಭೇಟಿಗೂ ಮುನ್ನ ಸಂಭವಿಸಿರೋದು. ಇನ್ನು ಚೀನಾ ಇರಾನ್ನ ಅತಿದೊಡ್ಡ ವ್ಯಾಪಾರ ಪಾಲುದಾರನಾಗಿದ್ರೂ ಸಹ ಅಮೆರಿಕದ ಜೊತೆಗಿನ ಪ್ರಸ್ತುತ ಸಂಘರ್ಷ, ಆರ್ಥಿಕ ಮತ್ತು ಭದ್ರತಾ ಬೆಂಬಲಕ್ಕಾಗಿ ಇರಾನ್ ಚೀನಾದ ಮೇಲೆ ಮತ್ತಷ್ಟು ಅವಲಂಬಿತವಾಗುವಂತೆ ಮಾಡ್ತಾ ಇದೆ. SCO, ಬ್ರಿಕ್ಸ್ ಹಾಗೂ ಭದ್ರತಾ ಮಂಡಳಿಯಂತಹ ಜಾಗತಿಕ ವೇದಿಕೆಗಳಲ್ಲಿ ಇರಾನ್ಗೆ ಚೀನಾದ ಬೆಂಬಲ ನಿರ್ಣಾಯಕವಾಗಿದೆ. ಹೀಗಾಗಿ ಯುದ್ಧದ ನಂತರದ ಇರಾನ್ನನ್ನ ಯಾವುದೇ ರಾಜಕೀಯ ವ್ಯವಸ್ಥೆಯಲ್ಲಿ ಚೀನಾ ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳಲಿದೆ ಅನ್ನೋದು ಸ್ಪಷ್ಟತೆ ಚೀನಾಗಿದೆ. ಇನ್ನು ಈ ಯುದ್ಧದಿಂದ ಚೀನಾ ದೂರ ಉಳಿಯೋಕೆ ಮತ್ತೊಂದು ಕಾರಣ ಅಂತಂದ್ರೆ ಗಲ್ಫ್ ದೇಶಗಳ ಜೊತೆಗಿನ ಆರ್ಥಿಕ ಮತ್ತು ಇಂಧನ ಭದ್ರತೆಯ ಹಿತಾಸಕ್ತಿಗಳನ್ನು ಉಳಿಸ್ಕೊಳ್ಳೋದಾಗಿದೆ. 2024ರಲ್ಲಿ ಗಲ್ಫ್ ದೇಶಗಳ ಜೊತೆಗೆ ದಾಖಲೆಯ $257 ಬಿಲಿಯನ್ ವ್ಯಾಪಾರ ಮಾಡೋ ಮೂಲಕ ಚೀನಾ ಪಾಶ್ಚಿಮಾತ್ಯ ದೇಶಗಳನ್ನ ಹಿಂದಿಕ್ಕಿದೆ. ಇದಕ್ಕೆ ಹೋಲಿಸಿದ್ರೆ ಚೀನಾ ಮತ್ತು ಇಸ್ರೇಲ್ ನಡುವಿನ ವ್ಯಾಪಾರ $24 ಬಿಲಿಯನ್ ಆಗಿದ್ರೆ ಇರಾನ್ ಜೊತೆಗಿನ ವ್ಯಾಪಾರ ಕೇವಲ $13 ಬಿಲಿಯನ್ ಅಷ್ಟೇ.
ಅಷ್ಟೇ ಅಲ್ಲ, ಇರಾನ್ನ ಆಯಕಟ್ಟಿನ ವಲಯದಲ್ಲಿ ಚೀನಾದ ಹಸ್ತಕ್ಷೇಪಗಳು ಹೆಚ್ಚುತ್ತಾ ಇದ್ದು ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಬಹುದು ಅಂತ ಇರಾನ್ ಕೂಡ ಆತಂಕಗೊಂಡಿದೆ. ಈ ಆತಂಕ ಚೀನಾಗೂ ಅಸಮಾಧಾನವನ್ನು ತಂದಿದೆ. ಸೊ ಅಮೆರಿಕ ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳೋದು ಚೀನಾಗೆ ವ್ಯೂಹಾತ್ಮಕ ಲಾಭವನ್ನು ತಂದುಕೊಡುತ್ತೆ. ಸಂಘರ್ಷ ಅಮೆರಿಕದ ಹೆಚ್ಚಿನ ಆರ್ಥಿಕ ಮತ್ತು ಮಿಲಿಟರಿ ವೆಚ್ಚವನ್ನು ಉಂಟು ಮಾಡುತ್ತೆ. ಜೊತೆಗೆ ಇಂಡೋ ಪೆಸಿಫಿಕ್ ವಲಯದಿಂದ ಅದರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತೆ. ಇದು ಕ್ಸಿ ಜಿನ್ಪಿಂಗ್ ಸರ್ಕಾರಕ್ಕೆ ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಮತ್ತು ಪ್ರಭಾವವನ್ನು ವಿಸ್ತರಿಸೋಕೆ ಅವಕಾಶವನ್ನು ಕೊಡುತ್ತೆ. ಈ ಹಾರ್ಮುಜ್ ಜಲಸಂಧಿ ಮೇಲೆ ಯಾವುದೇ ಅಡೆತಡೆ ಉಂಟಾದರೆ ಅದು ತನ್ನ ಇಂಧನ ಭದ್ರತೆಗೆ ತೊಂದರೆ ಆಗಬಹುದು ಅನ್ನೋ ಅರಿವು ಚೀನಾಗಿದೆ. ಆದ್ರಿಂದ ಚೀನಾ ಸುಮಾರು 120 ದಿನಗಳ ಕಾರ್ಯತಂತ್ರದ ತೈಲ ಸಂಗ್ರಹವನ್ನು ಹೊಂದಿದೆ. ಇರಾನ್ ತೈಲದ ಪ್ರಮುಖ ಆಮದುದಾರ ಚೀನಾ ಆಗಿರೋದ್ರಿಂದ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋಕೆ ಚೀನಾದ ಇಂಧನ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಹಾದಿ ಒದಗಿಸೋದು ಸಹ ಇರಾನ್ಗೂ ಅನಿವಾರ್ಯ ಆಗಿದೆ. ಅಂತಿಮವಾಗಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದರೆ ಅದು ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಕಾರಣ ಆಗ್ಬೋದು. ಇದು ಯುದ್ಧವನ್ನು ಕೊನೆಗೊಳಿಸೋಕೆ ಜಾಗತಿಕ ಹಸ್ತಕ್ಷೇಪಕ್ಕೆ ಒತ್ತಾಯಿಸುತ್ತೆ. ಸೊ ಇಂಥ ಟೈಮ್ನಲ್ಲಿ ಉಭಯ ದೇಶಗಳನ್ನು ಮಾತುಕತೆಯ ಮೇಜಿಗೆ ತರುವಲ್ಲಿ ಚೀನಾ ಮಧ್ಯಸ್ಥಿಕೆಯ ಪಾತ್ರ ವಹಿಸಬಹುದು ಅಂತ ಚೀನಾ ತಜ್ಞರು ನಂಬಿದ್ದಾರೆ. ಹೀಗಾಗಿ ಯುದ್ಧದಿಂದ ದೂರ ಇರುವಂಥ ಚೀನಾದ ನಿರ್ಧಾರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳೋಕೆ ಮಾಡಿದಂಥ ಒಂದು ಲೆಕ್ಕಾಚಾರದ ನಡೆಯಂತೆ ನೋಡಲಾಗ್ತಾ ಇದೆ. ಈ ಜಾಗತಿಕ ಸಂಘರ್ಷದ ಸಂದರ್ಭದಲ್ಲಿ ಚೀನಾ ಎಷ್ಟು ಕಾಲ ಹೀಗೆ ಅಂತರವನ್ನು ಕಾಯ್ದುಕೊಳ್ಳೋಕೆ ಸಾಧ್ಯ ಆಗತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.